ಮಾಜಿ ಸಂಸದ ಶಿವರಾಮೇಗೌಡ ಅವರು ಅಂಬರೀಷ್ ಅವರ ಕುರಿತಾಗಿ ಏನು ಆಡಿಯೋ ಕ್ಲಿಪ್ ವೈರಲ್ ಆದ ಬೆನ್ನಲ್ಲೇನೆ ಅಂಬರೀಷ್ ಅವರ ಅಭಿಮಾನಿಗಳು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಬನಶಂಕರಿ ಪೊಲೀಸ್ ಠಾಣೆಯ ಬಳಿ ನಿಂತಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಶಿವರಾಮೇಗೌಡರು ಈಗ ಬಿಟ್ಟಿರುವಂತಹ ವಿಡಿಯೋ ಕ್ಷಮೆಯನ್ನ ನಾವು ನಾಮಕಾವಸ್ಥೆಯಾಗಿ ತಗೊಳ್ತೀವಿ, ಅದನ್ನ ಸೀರಿಯಸ್ ಆಗಿ ಪರಿಗಣಿಸಲ್ಲ ಅನ್ನುವಂತಹ ಒಂದು ಗಂಭೀರತೆಯ ಜೊತೆಗೇನೆ ಇವತ್ತು ಬಂದು ಮಾತನಾಡ್ತಾ ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಶ್ರೀನಿವಾಸ ಅವರು ಇದ್ದಾರೆ. ಅಂಬರೀಷ್ ಅವರ ಜೊತೆ ಸಾಕಷ್ಟು ವರ್ಷಗಳಿಂದ ಹೆಜ್ಜೆ ಹಾಕ್ತವ್ರು, ಆಪ್ತರು. ಸರ್, ನಿನ್ನೆ ತಾನೇ ಅವರು ವಿಡಿಯೋ ಬಿಟ್ರು. ನಾನು ಅಂಬರೀಷ್ ಅವರ ಅಭಿಮಾನಿಗಳನ್ನ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಮಾದೇಗೌಡರು ಬೇರೆ ಬೇರೆ ನಾನು ಯಾವ ನಾಯಕರುಗಳ ಬಗ್ಗೆ ಮಾತಾಡಿದ್ದೀನಿ, ನಾನು ಕ್ಷಮೆ ಕೇಳ್ತೀನಿ, ಅವರ ಅಭಿಮಾನಿಗಳು ಬೇಜಾರು ಮಾಡ್ಕೋಬಾರದು ಅಂತ. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಸರ್, ಕ್ಷಮೆ ಕೇಳಲಿ. ಎಲ್ಲಿ ಕೇಳಬೇಕು? ಕೇಳೋ ಜಾಗ ಇದೆ, ಯಾವುದೋ ಒಂದು 4 ಕಡೆ ಕಾಂಪೌಂಡ್ ಒಳಗಡೆ ಕೇಳೋದಲ್ಲ, ಮನೆ ಒಳಗಡೆ ಬಂದು ಅಂಬರೀಷ್ ಅವರ ಸಮಾಧಿ ಹತ್ರ ಬಂದು ಅಭಿಮಾನಿಗಳನ್ನ ಕುರ್ತಿ ಪ್ರೆಸ್ ಮೀಟ್ ಕರೆದಿ ಅಲ್ಲಿ ಕ್ಷಮಾಪಣೆ ಕೇಳಬೇಕು. ಅದು ಕ್ಷಮಾಪಣೆ. ಅದು ನಾನು ನೆಕ್ಸ್ಟ್ ಬೇಕಾದ್ರೆ ಹೇಳ್ತಾನೆ, ಅದು ನಂಗೆ ಕ್ಷಮಾಪಣೆ ಅಲ್ಲ, ಯಾರೋ ಒತ್ತಾಯಕ್ಕೆ ಮಾಡಿದ್ರು ಅಂತ ಹೇಳೋ ಚಾಣಕ್ಯ ಅವನು. ಸರ್, ಸುಮಾರು ಕಾಮೆಂಟ್ಗಳು ಬಂತು ಆ ಆಡಿಯೋ ವೈರಲ್ ಆದ ಬೆನ್ನಲ್ಲೇನೆ. ಅಂಬರೀಷ್ ಅವರು ಇದ್ದಂತಹ ದಿನಗಳಲ್ಲಿ ಎಲ್ಲರೂ ಕ್ಲೋಸ್ ಸರ್ಕಲ್ ಅಲ್ಲಿ ಚೆನ್ನಾಗಿದ್ರು, ಅಂಬರೀಷ್ ಅವರು ಹೋಗಾದ್ಮೇಲೆ ಎಲ್ಲರೂ ಬಾಲ ಬಿಚ್ಚುತ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಏನ್ ಹೇಳಿ? ಅದೇ ಸರ್, ಇಲ್ಲ ಅಂದ್ಮೇಲೆ ಮನೆಯಲ್ಲಿ ದೊರೆ ಇಲ್ಲ ಅಂದ್ಮೇಲೆ ಮಾತಾಡ್ತಾರೆ. ಅದೇ ದೊರೆ ಇದ್ದಾಗ ಮಾತಾಡಕ್ಕೆ ಅವನು ತಾಕತ್ತಿರ್ಲಿಲ್ಲ. ತಾಕತ್ತು ಅಂದ್ರೆ ಒಂದು ವಿಡಿಯೋ ನೋಡಿದಿರ, ಒಂದು ಫೋಟೋ ನಾಯಿ ತರ ಹೆಂಗೆ ಕಾಲ್ ಮುಕ್ಕೊಂಡು ಕುಂತಿದ ಅಂತ. ಅವ್ನು ಚುನಾವಣೆಗೆ ಜೈಲಿಂದ ಬಂದಾಗ, ಅವನು ಪತ್ರಕರ್ತ ಗಂಗಾಧರ್ ಮೂರ್ತಿ ಕೊಲೆ ಕೇಸಿಂದ ಜೈಲಿಂದ ಬಂದಾಗ ಮೊದಲನೇ ಎಲೆಕ್ಷನ್ ಇಂಡಿಪೆಂಡೆಂಟ್ ನಿಂತ್ಕೊಂಡ. ಅವಾಗ ಅಂಬರೀಷ್ ಅವರು ನನ್ನ ಕೈಲಿ 50,000 ರೂಪಾಯಿ ಕೊಟ್ಟು ಕಳ್ಸಿದ್ರು ಅವನು ಚುನಾವಣೆಗೆ. ಆ ತರ ಅಂಬರೀಷ್ ಅವರು ಅವನ ಮೇಲೆ ತುಂಬಾ ಪ್ರೀತಿ ಇದ್ರು. ಇದು ಒಂಥರ ಬೀದಿ ನಾಯಿ ಇದ್ದಂಗೆ, ಓದೋರ್ಗೆಲ್ಲ ಕಚ್ಚುತ್ತದೆ, ಓದೋರ್ಗೆಲ್ಲ ಬಳ್ಗುತ್ತದೆ, ಒಳ್ಳೆಯವ್ರನ್ನು ನೋಡಲ್ಲ, ಕೆಟ್ಟವ್ರು ನೋಡಲ್ಲ. ಅವ್ನ ಕೆಲಸ ಒಂದೇ ಬೊಗಳೋದು ಬಿಟ್ರೆ ಅವ್ನು ಬೇರೆ ಏನು ವಿಷಯನೇ ಗೊತ್ತಿಲ್ಲ. ಅದು ಅವ್ನು ಮಾತಾಡಿರೋದು ಯಾರಿಗೆ? ಪಿಟೀಲ್ ಚೌಡಯ್ಯರ ತಾಯಿಗೆ, ಆ ಮಗಳು ದೇವತೆ. ನೀನು ಆದ್ರೆ ನೋಡಿ, ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಒಂದು ಇದಿದೆ, ಮಾನವೀಯತೆ ಅನ್ನೋದೇ. ಅದೇ ಶಿವರಾಮೇಗೌಡನ ಹೆಂಡ್ತಿನ ಇದ್ರೊಳಗಡೆ ನಾಮಂಗಲದಲ್ಲಿ ಅನ್ನಪೂರ್ಣೇಶ್ವರಿ ಅಂತಾರೆ. ಮಗ ಒಳ್ಳೆ ಒಂದು ಎಜುಕೇಶನ್ ಇದ್ರೊಳಗಿದ್ದಾನೆ, ಸೊಸೆ ಒಳ್ಳೆ ಡಾಕ್ಟರ್ ಆಸ್ಪತ್ರೆ, ಯಾವುದೋ ದೊಡ್ಡ ಆಸ್ಪತ್ರೆ ಡಾಕ್ಟರು. ಈ ತರ ಫ್ಯಾಮಿಲಿ ಇರೋದು. ಇವನೊಬ್ಬ ಲುಚ್ಚ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಅವ್ನ ಮೊಮ್ಮಕ್ಕಳೇ ಅವ್ನ ಬಾಯಿ ಗುಚ್ಚ ಹೋಗ್ತಾರೆ. ಮಾತಾಡೋದನ್ನ ಕ್ಲೀನಾಗಿ ಬಾಯಿ ತೊಳ್ಕೊಂಡು ಮಾತಾಡು ಅಂತ. ಕುಡ್ದು ಹಾಳಾಗೋಗ್ಬಿಟ್ಟಾನೆ, ಮೆಂಟ್ಲಾಗ್ಬಿಟ್ಟಿದ್ದಾನೆ. ಎಲ್ಲೂ ಅವನು ಸ್ಥಾನಮಾನ ಇಲ್ಲ. ದಳಕ್ಕೆ ಹೋದ, ಬಿಜೆಪಿಗೆ ಹೋದ, ಕಾಂಗ್ರೆಸ್ಗೆ ಬಂದ. ಇವತ್ತಿನ ನಮಗೆ ಬಂದಿರೋ ಸುದ್ದಿ ಪ್ರಕಾರ ಅವನ್ನ KPCC ಇಂದನೂ ಸಸ್ಪೆಂಡ್ ಮಾಡೋವಂಥ ಒಂದು ವಿಷಯ ನಮ್ಗೆ ಈಗ ತಲುಪಿದೆ. ಫಸ್ಟ್ ಅವನ್ನ ಯಾವ ಪಕ್ಷದಲ್ಲೂ ಸೇರಿಸಬಾರ್ದು. ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಆ ನಾಯಿಗೆ ಬೊಗಳದಂಗೆ ಒಂದು ಇಂಜೆಕ್ಷನ್ ಕೊಡ್ಬೇಕು. ಸರ್, ಈಗ ಸಾರಿ ಕೇಳಿರೋ ವಿಡಿಯೋದಲ್ಲಿ ಒಂದನ್ನ ಪ್ರಸ್ತಾಪ ಮಾಡ್ತಾರೆ ಶಿವರಾಮೇಗೌಡರು. ನಾನು 11ನೇ ತಾರೀಕು ಯಾರ ಜೊತೆನೋ ಮಾತನಾಡಿದೀನಿ ಅಂತ. ಅದು JDS ಕಾರ್ಯಕರ್ತರ ಜೊತೆ ಅಂತ ಹರಿದಾಡ್ತಾ ಇದೆ. ಅದನ್ನ 28ಕ್ಕೆ ಯಾರೋ ಬೇಕು ಅಂತ ತಿರ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನ್ ಹೇಳ್ತೀರಾ ನೀವು? ಖಂಡಿತ ಸರ್, ಒಂದು ಸರಿಯಾದ ಒಂದು ವಾಕ್ಯ ಹೇಳಿದ್ರಿ ನೀವು. ಯಾಕಪ್ಪ ಅಂತ ಅಂದ್ರೆ ಅವ್ರು 11ನೇ ತಾರೀಕು ಮಾತಾಡಿರೋದು ಅಂತ ಅವರು ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಅಲ್ಲಿಗೆ ಅವ್ರು ಮಾತಾಡಿರೋದು ಸತ್ಯ. 11ನೇ ತಾರೀಕು ಮಾತಾಡಿರ್ಲಿ, 10ನೇ ತಾರೀಕು ಮಾತಾಡಿರ್ಲಿ, 1 ವರ್ಷ ಕೆಳಗಡೆ ಮಾತಾಡಿರ್ಲಿ, ನಾನು ಮಾತಾಡಿದೀನಿ ಅಂತ ಅವ್ರು ಹೇಳಿದ್ಮೇಲೆ ಅದು ಸತ್ಯ. ಹೆಂಗ್ ಮಾತಾಡಿದ್ರು ಅವರು ಅಂಬರೀಷ್ ಅಣ್ಣ ಕುಟುಂಬದ ಬಗ್ಗೆ ಮಾತಾಡೋ ಅಧಿಕಾರ ಏನಿದೆ ಹಿಂಗೆ? ಅವ್ನು ಯಾರು ಮಾತಾಡಕ್ಕೆ? ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಕಾಲವಾದ ನಂತರ ಅವರು ಸ್ವರ್ಗಕ್ಕೆ ಸಮಾನ, ದೇವ್ರ ಸಮಾನ ಅಂತ. ಅದರಲ್ಲೂ ಅಂಬರೀಷ್ ಅಣ್ಣ ಇಡೀ ಒಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಏನಿದೆ ಒಂದು ಪಿಲ್ಲರ್ ಇದ್ದಂಗಿದ್ರು. ನಮ್ಮ ರಾಜಣ್ಣರಾಗಿರ್ಬೋದು, ಅಂಬರೀಷ್ ಅಣ್ಣ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು. ಅಂಬರೀಷ್ ಅಣ್ಣರ ಬಗ್ಗೆ ಈ ತರ ಅವ್ರ ಮನೆ ಮುಂದೆ ಕಪ್ಪೆ ತರ ನಾಯಿ ತರ ಬಂದು ಕುಂತ್ಕೊಳ್ತಿದ್ದ ವ್ಯಕ್ತಿ ಇವತ್ತು ಆಮಲ್ಲಿ ಯಾರು ಯಜಮಾನ ಇಲ್ಲ ಅಂತ ಏಕವಚನದಲ್ಲಿ ಸಂಭಾವನೆ ಮಾಡ್ತಾನೆ ಅಂತ ಅಂದ್ರೆ ಅವನಿಗೆ ಯಾವ ಭಾಷೆಯಲ್ಲಿ ಬೈಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸರ್, ಒಂದೇ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀವಿ. ಅಂಬರೀಷ್ ಅಣ್ಣ ಇವತ್ತು ಏನೋ ಒಂದು ಫೋಟೋ ಹಾಕಿದೀವಿ ನಾವು ಅಭಿಮಾನಿಗಳು, ಅಂಬರೀಷ್ ಕಾಲ ಹತ್ರ ಇದನ್ನ ಕೇಳ್ತಾ ಇರೋದು. ಆ ಫೋಟೋ ಹೊಡೆಯುವಾಗ ಇನ್ಕ್ಲೂಡಿಂಗ್ ನಾನು ಇದ್ದೆ, ನಮ್ಮ ಸೀನಣ್ಣ ಇದ್ರು, ನಮ್ಮ ಅಂಬರೀಷ್ ಅಣ್ಣನ ಆತ್ಮೀಯ ಇದಾಗಿದ್ದು ಅಂತವ್ರು, ರಾಜ್ಯಾಧ್ಯಕ್ಷರು ಮತ್ತಿಗೆ ಆತ್ಮೀಯತೆ ಅಂತ ಇದ್ದು ಅಂತವ್ರು. ಅವರೇ ಫೋಟೋ ತೆಗ್ದಿದ್ದ ಅವತ್ತು. ನಾನು ಇದ್ದೆ ಪ್ರೆಸಿಡೆಂಟ್ ಅಪಾಯಿಂಟ್ಮೆಂಟ್ ಅಲ್ಲಿ. ಕಾಲಿಗೆ ಬಿದ್ಬಿಟ್ಟು ಇದೊಂದು ಫೋಟೋ, ನಿನ್ ಫೋಟೋದಿಂದ 1 ಲಕ್ಷ ಓಟ್ ಬರ್ತಣ ನನಗೆ ಅಂದ್ರು. ಇದೇ ಶಿವರಾಮೇಗೌಡ. ನೀನು ಒಂದು ಏನಾದ್ರೂ ಒಂದು ಹೇಳಿಕೆ ಕೊಡ್ಬೇಕಾದ್ರೆ ಕಲಾವಿದ್ರ ಬಗ್ಗೆ ಯಾರೇ ಆಗಿರ್ಲಿ, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್ ಅಣ್ಣ, ಈ ಕಲಾವಿದ್ರ ಬಗ್ಗೆ ನೀನು ಮಾತಾಡ್ಬೇಕಾ? ಯಾರೇ ಆಗ್ಲಿ ಇನ್ಮೇಲೆ ದಯಮಾಡಿ ರಾಜಕಾರಣಿಗಳು, ರಾಜಕೀಯ ಇವಕ್ಕೆ ನಿಮ್ಮ ತೇವಲ್ಗೆ ಏನಾದ್ರು ಮಾಡಿಸ್ಕೊಳ್ಳಿ. ಇಂಥ ಕಲಾವಿದ್ರ ಬಗ್ಗೆ ಮಾತಾಡುವಾಗ ದಯಮಾಡಿ
ಭಾರಿ ಸೂಕ್ಷ್ಮತೆಯಿಂದ ಮಾತಾಡ್ಬೇಕಾಗ್ತದೆ. ಇದು ಜನಗಳು ಮಧ್ಯದಲ್ಲಿ ಬೆಂಕಿ ಇಕ್ಕ ಕೆಲಸ ಮಾಡ್ತಾ ಇದ್ದಾನೆ ಯಾರು ಶಿವರಾಮೇಗೌಡ. ಇದು ಅಭಿಮಾನಿಗಳ್ದಲ್ಲ, ಆಕ್ರೋಶ ಅದು ಉಗ್ತಾ ಇದೆ. ಮತೆಗೆ ನಾವು ಇವತ್ತೇನೆ ಇಡೀ ನಮ್ಮ ಸಂಘದಿಂದ, ಮಹಿಳಾ ಸಂಘಟನೆಗಳಿಂದ ನಾವು ಯಾವುದು ಮಹಿಳಾ ಆಯೋಗಕ್ಕೂ ಒಂದು ಕಂಪ್ಲೇಂಟ್ ಮಾಡ್ತಾ ಇದೀವಿ. ಒಂದು ಹೆಣ್ಣು ಸಂಸ್ಕೃತಿನ ಸೂಳೆ ಅಂತ ಕರೆದಿದ್ದಾನೆ, ಅದ್ರ ಬಗ್ಗೆ ನೀವು ಮಹಿಳಾ ಆಯೋಗ ಏನ್ ಕ್ರಮ ತಗೋತೀರಾ ಅಂತ ನಾವು ಇವತ್ತು ಅಂಬರೀಷ್ ಅಭಿಮಾನಿಸ ಮೈ ಘಟಕದಿಂದ ಅಲ್ಲೂ ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇದೀವಿ. ಸರ್, ಈಗ ಮಂಡ್ಯದ ಚಿತ್ರಣವನ್ನ ನಾವು ಗಮನಿಸಬೇಕು. ಅಂಬರೀಷ್ ಅವರು ಕೇವಲ ನಟರಲ್ಲ, ರಾಜಕಾರಣಿ ಅಲ್ಲ, ಅವ್ರಿಗೆ ಒಂದು ಅಭಿಮಾನದ ಸಂಕೇತ. ಅಲ್ಲಿಯ ಜನ, ಅಲ್ಲಿಯ ಅಭಿಮಾನಿಗಳು ಇದನ್ನ ಹೇಗ್ ಸ್ವೀಕರಿಸಬಹುದು ಅನ್ಸುತ್ತೆ ನಿಮ್ಗೆ? ಸರ್, ನಾನು ಬೆಂಗಳೂರನ್ನಲ್ಲ, ಮಂಡ್ಯದವನಲ್ಲ, ನಾನು ಮಾಗಡಿ ಕೆಂಪೇಗೌಡ ನಾಡಿಂದ ಬಂದಿರೋನು. ಇವತ್ತು ಶಿವರಾಮೇಗೌಡನ ಮನೆ ಮುಂದೆ ಮಾಗಡಿ ಕೆಂಪೇಗೌಡ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯಿಂದ ಬಂದಿರೋಂತ ನಾನು ರಾಜ್ಯ ಉಪಾಧ್ಯಕ್ಷ. ನೋವು ಬರೀ ಅಂಬರೀಷಣ ಮಂಡ್ಯಕ್ಕೆ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶದಲ್ಲೇ ಅವ್ರ ಅಭಿಮಾನಿಗಳಿದ್ದಾರೆ. ದಯಮಾಡಿ ಇದು ಅರ್ಥ ಮಾಡ್ಕೋಬೇಕು ಶಿವರಾಮೇಗೌಡ. ಬೇಡ, ಏಕವಚನದಲ್ಲಿ ನಮಗೂ ಮಾತಾಡಕ್ ಬರ್ತದೆ. ನನಗೂ 53 ವರ್ಷ. ದುರಾಂಕರವಾಗಿ ನೀನ್ ನಡ್ಕೋಬೇಡ. ನೀನ್ ಅಂಬರೀಷ್ ಅಣ್ಣನ ಮನೆ ಡೈಲಿ ನಾನು ಇರ್ತಿದ್ದವನು, ನಮ್ಮ ಸೀನಣ್ಣನ ಜೊತೆ. ನೀನ್ ಹೆಂಗ್ ಬತ್ತಿದ್ದೆ, ಹೆಂಗ್ ಕೈ ಕಟ್ಕೊಂಡು ಇರ್ತಿದ್ದೆ, ಹೆಂಗ್ ಕಾಲಿ ಬೀಳ್ತಿದ್ದೆ, ಎಲ್ಲ ನಾವು ಕಣ್ಣಿಂದ ನೋಡಿದೀವಿ. ದಯಮಾಡಿ ಇನ್ಮೇಲಾದ್ರೂ ಏಕವಚನದಲ್ಲಿ ಮಾತಾಡೋದನ್ನ ಫಸ್ಟ್ ಬಿಡು. ಈಗ ಸರ್, ಕೊನೆಯದಾಗಿ ಈಗ ಕ್ಷಮೆ ಕೇಳೋದಕ್ಕೆ ವಿಡಿಯೋ ಬಿಟ್ಟಿದ್ದಾರೆ. ಅಂಬರೀಷ್ ಅವರ ಸಮಾಧಿಗೆ ಬಂದು ಅವರು ಕ್ಷಮೆಯನ್ನ ಕೇಳಬೇಕು ಅನ್ನೋದು ನಿಮ್ಮ ಒತ್ತಾಸೆ. ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ನಮ್ಮ ಮುಂದಿನ ನಡೆ ಏನಂದ್ರೆ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ. ಅವತ್ತು ಸುಮಲತಾ ಮೇಡಮ್ ಮೇಲೆ ಒಂದು ಕೆಟ್ಟ ಹೇಳಿಕೆ ಕೊಟ್ಟರು. ಈ ದಿನ ನಮ್ಮ ಅಂಬರೀಷ್ ಅಣ್ಣರ ಒಂದು ಹೇಳಿಕೆ ಕೊಟ್ಟು ಎಲ್ಲ ಅಭಿಮಾನಿಗಳು ನೋವುಂಟು ಮಾಡಿದ್ದಾರೆ. ಶಿವರಾಮೇಗೌಡರು ಅಂಬರೀಷ್ ಅಣ್ಣ ಸಮಾಧಿ ಹತ್ರ ಬಂದು ಅಂಬರೀಷ್ ಅಣ್ಣ ಅಭಿಮಾನಿಗಳಿಗೆ ಕ್ಷಮೆ ಕೇಳಬೇಕು. ಇದು ನಮ್ಮೆಲ್ಲರ ಆಗ್ರಹ. ಅವ್ರು ಹೇಳಿರೋದು ಒಂದು ನೀಚ ಕೆಲಸ. ಅವ್ರಿಗೆ ಈ ತರ ದುರ್ಬುದ್ಧಿ ಬರಬಾರ್ದು. ಅವ್ರಿಗೆ ಮಾತಾಡ್ಬೇಕಾದ್ರೆ ಒಂದು ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು. ಸಮಸ್ತ ಅಂಬರೀಷ್ ಅಭಿಮಾನಿಗಳು ಅವ್ರಿಗೆ ಧಿಕ್ಕಾರ ಕೂಗ್ತಾ ಇದೀವಿ. ಶಿವರಾಮೇಗೌಡ ಮಂಡೆ ಕಾಲಿಡ್ಬೇಕು ಅಂದ್ರೆ ನಮ್ಮ ಕಂಠೀಯ ಸ್ಟುಡಿಯೋ ಸಮಾಧಿಗೆ ಬಂದು ಅಂಬರೀಷ್ ಪೂಜೆ ಮಾಡಿ ಕ್ಷಮೆ ಕೇಳಬೇಕು. ಅಲ್ಲಿವರೆಗೆ ನಮ್ಮ ಮುಂದಿನ ಹೋರಾಟ ಇದ್ದೇ ಇರ್ತದೆ. ಮುಂದಿನ ಹೋರಾಟ ಮಂಡ್ಯದಲ್ಲೂ ಮಾಡ್ತೀವಿ, ಫ್ರೀಡಂ ಪಾರ್ಕಲ್ಲೂ ಮಾಡ್ತೀವಿ. ಮೊದಲು ದಯವಿಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಏನ್ ಕೇಳ್ತೀವಿ ಅಂದ್ರೆ, ಫಸ್ಟ್ ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು. ಅವ್ನ ಊರೆಲ್ಲ ಸುತ್ಕೊಂಡ್ ಬಂದವನೆ. ಅವ್ನ್ JDS ಆಯ್ತು, BJP ಆಯ್ತು, ಕಾಂಗ್ರೆಸ್ ಆಯ್ತು. ಈ ಕಾಂಗ್ರೆಸ್ ಪಕ್ಷದಲ್ಲೂ ಅವ್ನ್ ಬಚ್ಚಲ್ ಬಾಯ್. ಅದು ನೀವೇನೇ ಮಾಡಿದ್ರೆ ಅವ್ನ ನಂಬ್ಕೊಂಡ್ರೆ ಮಂಡ್ಯಲ್ಲಿ ಒಂದು ಓಟ್ ಬೀಳಲ್ಲ. ಅವ್ನ ಮಕ ನೋಡ್ರಿ ಯಾರು ಓಟ್ ಹಾಕ್ತಾರೆ. ಯಾವ್ದೋ ಒಂದ್ ಕಾಲ ಇದ್ದಿರ್ಬೋದು, ಅವಾಗ 25 ವರ್ಷದಿಂದ 31 ವರ್ಷದಿಂದ ಇರ್ಬೋದು. ಅವನು ಒಂದು ಕೊಲೆ ಕೇಸಲ್ಲಿ ಇದ್ದ. ಅವ್ನ್ ಕೊಲೆ ಕೇಸಿಂದ ಏನೇನೋ ಮಾಡಿ ಈಚೆ ಬಂದವನೆ. ಈಗ ಅಂಬರೀಷ್ ಅಣ್ಣ ಇವಾಗ ಅವ್ರು ಇರೋವರೆಗೂ ಅವ್ರ ನಾಯಿ ತರ ಬಿದ್ದಿದ್ದ. ಇವತ್ತು ನೀವು ಎಷ್ಟೋ ಮೀಡಿಯಾಗಳಲ್ಲಿ ನೋಡಿಸ್ತೀರ ಫೋಟೋ. ಅವ್ರ ನಾಯಿ ತರ ನಾಯಿ ಕೆಳಗ್ ಕೂತವ್ನೆ, ಅಣ್ಣ ಮೇಲ್ ಕೂತವ್ರೆ. ಸಿಂಹ ಯಾವತ್ತು ಸಿಂಹನೇ, ನಾಯಿನೇನೆ. ಆ ನಾಯಿ ಏನಕ್ಕೂ ಅದಾದ್ರೂ ಒಂದು ನಿಯತ್ತಿಂದ ಐತೆ. ಇವನ್ಗೆ ಆ ನಿಯತ್ತು ಇಲ್ಲ. ದಯವಿಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಫಸ್ಟ್ ಅವನ್ನ KPCC ವತಿಯಿಂದ ಅವನ್ನ ಉಚ್ಚಾಟನೆ ಮಾಡ್ಬೇಕು. ದಯವಿಟ್ಟು ನಿಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾವು ಕೇಳ್ಕೊಳ್ಳೋದೇನಂದ್ರೆ, ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು. ಮೊದ್ಲು ಅವ್ರ ಭ್ರಷ್ಟನ್ಗೆ ಮನೆ ಹತ್ರ ಸೆಕ್ಯೂರಿಟಿ ಯಾಕೆ ಕೊಡ್ಬೇಕು? ಅವನಿಗೆ ಆ ಕಳ್ಳನ್ಗೆ ಸೆಕ್ಯೂರಿಟಿ ಎಂತಕ್ ಬೇಕು? ಅವನೇನಾಗಿದ್ದಾನೆ ಅಂತ ಸೆಕ್ಯೂರಿಟಿ ಕೊಟ್ಟಿದ್ದೀರಾ? ನಾಲ್ಗೆ ಮೇಲೆ ನಿಗಾ ಇಲ್ದೇ ಇರೋನ್ಗೆ ನೀವು ಸೆಕ್ಯೂರಿಟಿ ಕೊಡ್ತೀರಾ? ಅಂಬರೀಷ್ ಅಣ್ಣನ ಬಗ್ಗೆ ಮಾತಾಡವನೆ. ಆವಾಗ ಎಲೆಕ್ಷನ್ ಟೈಮಲ್ಲಿ ಸುಮಲತಾ ಮೇಡಮ್ ಬಗ್ಗೆ ಮಾತಾಡ್ದ. ಚಲನಚಿತ್ರ ವಾಣಿಜ್ಯ ಮಂಡಳಿಲಿ ಅಂಬರೀಷ್ ಅಣ್ಣನ ಕೊಡುಗೆ ಏನು ಅಂತ ಅವ್ನಿಗೆ ಗೊತ್ತಿರ್ಬೇಕು. ಅವ್ನಿಗೆಲ್ಲ ಗೊತ್ತಿದೆ. ಅವ್ನಿಗೆ ಯಾರು ಅವನ್ನ ಮಾತಾಡಿಸ್ತಾ ಇಲ್ಲ. ಅವನು ಹಿಂಗೆ ಅಂಬರೀಷ್ ಅಣ್ಣನ ಹೆಸರು ಹೇಳಿದ್ರೆ ಅವ್ನ ಪಾಪ್ಯುಲಾರಿಟಿ ಸಿಗುತ್ತೆ, ಜನ ಗುರ್ತಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾತಾಡ್ತಾ ಇದ್ದೇನೆ. ಅವನು ನಾಗಮಂಗಲಕ್ಕೆ ಕಾಲಿಕ್ ಬಾರ್ದು, ನಾಗಮಂಗಲದಲ್ಲೂ ಕಾಲಿಕ್ ಬಿಡಲ್ಲ. ಕಂಠೀರವ ಸ್ಟುಡಿಯೋಕ್ ಬಂದು ಸಮಾಧಿ ಮುಂದೆ ಕ್ಷಮೆ ಕೇಳಿ ಹೋಗಿಲ್ಲ ಅಂದ್ರೆ ನಾಗಮಂಗಲಕ್ಕೂ ಬರಬಾರ್ದು, ಮಂಡ್ಯ ಜಿಲ್ಲೆಗೆ ಬರಬಾರ್ದು. ಫಸ್ಟ್ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇಂಥವ್ರನ್ನ ಜೊತೆಲಿ ಇಟ್ಕೊಳ್ಳೋದನ್ನ ದಯವಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇಂಥವ್ರಿಗೆ ಬೆಲೆ ಕೊಡಬೇಡಿ. ಎಲ್ಲ MLAಗಳು ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರು ಇಂಥ MLAಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಂಥ ಭ್ರಷ್ಟನ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಒಬ್ಬ ಕಾರ್ಯಕರ್ತನೇ ಅವನು ಏನೂ ಆಗಿಲ್ಲ. ಅವ್ನ ಮನೆ ಮುಂದೆ 100 ಜನ ಪೊಲೀಸ್ ಹಾಕಿದ್ದೀರಾ. ನಾವು ಅವ್ನ್ ತಪ್ಪು ಮಾಡಿರೋದಕ್ಕೆ ನಾವು ಬಂದಿದ್ದೀವಿ. ಅವ್ನ್ ಮಾತಾಡಿರೋದು ನೀವು ಅಂಬರೀಷ್ ಅಣ್ಣ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಕೊಡುಗೆ ಕೊಟ್ಟವ್ರೆ ಎಲ್ಲ ಗೊತ್ತಿದೆ. ಯಾವತ್ತು ಅಂಬರೀಷ್ ಅಣ್ಣನಿಂದ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗಿಲ್ಲ. ಆ ಭ್ರಷ್ಟ ಅಂಬರೀಷ್ ಅಣ್ಣನ ವಿಚಾರ ಮಾತಾಡಿ ಪಾಪ್ಯುಲಾರಿಟಿ ತಗೊಳ್ಳೋದು, ಬೇರೆಯವ್ರ ಬಗ್ಗೆ ಹಿಂಗೆ ನಾಲ್ಗೆ ಹರಿಬಿಟ್ಟು ಕೆಟ್ಟ ಮಾತುಗಳಾಡಿ ಪಾಪ್ಯುಲಾರಿಟಿ ತಗೊಳ್ಳೋದು ಅವ್ನ ಕೆಲಸ. ದಯವಿಟ್ಟು ಹೇಳ್ತಾ ಇದೀನಿ, ಕಾಂಗ್ರೆಸ್ ಪಕ್ಷದಿಂದ ಡಿ.ಕೆ. ಶಿವಕುಮಾರ್, CM ಸಿದ್ದರಾಮಯ್ಯನವರು ತಕ್ಷಣ ಅವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಚಲನಚಿತ್ರದ ವಾಣಿಜ್ಯ ಮಂಡಳಿಯವರು ಸಹ ಇದಕ್ಕೆ ಧ್ವನಿಗೂಡಿಸ್ಬೇಕು. ಅಂಬರೀಷ್ ಅಣ್ಣನ ಬಗ್ಗೆ ಮಾತಾಡೋಣ ಅಂದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕನ್ನಡ ಚಿತ್ರರಂಗ ಏನ್ ಮಾಡ್ತಾ ಇದೆ ದಯವಿಟ್ಟು ಮಾತಾಡ್ಬೇಕು. ಅಂಬರೀಷ್ ಅಣ್ಣನ ಬಗ್ಗೆ ಈ ತರ ಮಾತಾಡಿದ್ರೆ ನೀವೆಲ್ಲ ಅಂಬರೀಷ್ ಅಣ್ಣ ಯಾವತ್ತೂ ನಿಮ್ ಜೊತೆ ಇರ್ತಿದ್ರು, ನೀವ್ಯಾಕೆ ಒಂದು ಮಾತು ಮಾತಾಡ್ತಿಲ್ಲ? ದಯವಿಟ್ಟು ನೀವು ಮಾತಾಡಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿ
ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಡಿ ಕೆ ಶಿವಕುಮಾರ್ ಹೇಳಿ ಪಕ್ಷದಿಂದ ಉಚ್ಚಾಟನೆ ಮಾಡಿಸ್ಬೇಕು ದಯವಿಟ್ಟು. ಆಮೇಲೆ ಒಂದು ಕೊನೆ ಮಾತು, ಅಂಬರೀಷ್ ಅಣ್ಣ ಸತ್ತಿದಾರ ಅಷ್ಟೇ, ಅಂಬರೀಷ್ ಅಣ್ಣನ ಅಭಿಮಾನಿಗಳು ಸತ್ತಿಲ್ಲ. ಅಂಬರೀಷ್ ಅಣ್ಣ ಅಷ್ಟೇ ಸತ್ತಿರೋದು. ವಾರ್ನಿಂಗ್, ಅಂಬರೀಷ್ ಅಣ್ಣನ ಅಭಿಮಾನಿಗಳು ಸತ್ತಿಲ್ಲ, ಬದುಕಿದೀವಿ, ರಕ್ತ ಕುಡ್ದಾಕ್ಬಿಡ್ತೀವಿ. ಬೇಡ, ತಾಳ್ಮೆ ಪರೀಕ್ಷೆ ಮಾಡಬೇಡಿ, ದಯಮಾಡಿ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಬರೀ ಅಂಬರೀಷ್ ಅಣ್ಣ ಮಂಡ್ಯ ಜಿಲ್ಲೆಗಲ್ಲ, ಇಡೀ ಕರ್ನಾಟಕ ರಾಜ್ಯದ ಸ್ವತ್ತು, ದೇಶದಲ್ಲಿ ಅಭಿಮಾನಿಗಳಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೋ ಶಿವರಾಮೇಗೌಡ. ಕೊನೆ ವಾರ್ನಿಂಗ್ ನಿನ್ಗೆ. ಓಕೆ ಸರ್, ಇವಿಷ್ಟು ಕೂಡ ಅಂಬರೀಷ್ ಅವರ ಡೈ ಹಾರ್ಡ್ ಫ್ಯಾನ್ಸ್ ಗಳ ಮಾತು. ರಾಜ್ಯ ಸರ್ಕಾರ ಮತ್ತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದನ್ನ ನಿಜಕ್ಕೂ ಗಂಭೀರವಾಗಿ ಪರಿಗಣಿಸಬೇಕು. ಏನಕ್ಕಂದ್ರೆ ಅಂಬರೀಷ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಪಿಲ್ಲರ್ ಆಗಿ ನಿಂತಿದ್ದವರು. ಹಾಗಾಗಿ ಯಾರ್ಯಾರೋ ಈ ರೀತಿಯಾದಂತಹ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಇದನ್ನ ಮುಂದೆ ಹೀಗೆ ಬಿಟ್ರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಕೆಟ್ಟ ಹಂತಕ್ಕೆ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂತಹ ಅಭಿಮಾನದ ಕೂಗನ್ನ, ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.